ಶ್ರೀಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಬೇಡುವೆ, ಪರಮ ಭಗವದ್ಭಕ್ತರಿದನಾರರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತ ಸಾರ 12ನೇ ಸಂಧಿ ನಾಡಿ ಪ್ರಕ್ರಿಯಾ ಸಂಧಿ ಅಂತ, ಅಲ್ಲಿ 6ನೇ ಪದ ನೋಡೋಣ. ಸತ್ಯ ಸಂಕಲ್ಪನು ಸದಾ 72 ಸಹಸ್ರದೊಳು 34 ಲಕ್ಷದೈ 26 ಸಹಸ್ರ ಚಿತ್ ಪ್ರಕೃತಿಯೊಡ ಕೂಡಿ ಪರಮನು ನಿತ್ಯ ಮಂಗಳ ಮೂರ್ತಿ ಭಕುತರ ದಿತ್ತಿಗನು ತಾನಾಗಿ ಸರ್ವತ್ರದಲ್ಲಿ ಸಂತೈಪ. ನೋಡಿ, ಆಗಿದೆ 72,000 ನಾಡಿಗಳಲ್ಲಿ ಪರಮಾತ್ಮ 34,56,000 ರೂಪ ಅಂತ, 24 ತತ್ವಗಳು ಅಂತ. 24 ತತ್ವಗಳಿಂದ ಅದು ಪ್ರತಿಯೊಂದು ನಾಡಿಯೂ ಕೂಡ ಈ ರೀತಿಯಾಗಿ ಪರಮಾತ್ಮ ಅಷ್ಟು ರೂಪಗಳಿಂದ ಲಕ್ಷ್ಮೀ ಚೇತನ ಪ್ರಕೃತಿಯಾದ ಲಕ್ಷ್ಮೀ ದೇವಿಯಿಂದ ಕೂಡಿ ಆ ನಾಡಿಗಳಲ್ಲೂ ಇದ್ದು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ನಮ್ಮ ಕ್ಷೇಮದ ಜವಾಬ್ದಾರಿಯನ್ನು ಹೊತ್ತವ ಪರಮಾತ್ಮ, ನಮ್ಮ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತವ ಪರಮಾತ್ಮ. ಅದರಿಂದ ಅಷ್ಟು ನಾಡಿಗಳಲ್ಲಿ ಇದ್ದು ನಮ್ಮನ್ನ ಸದಾ ಕಾಲ ನಾವು ಮಲಗಿದ್ರೂ ಅಷ್ಟೇ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾನೆ. ಇನ್ನು ಮಣಿಗಳೊಳಗಿಹ ಸೂತ್ರದಂತದಿ ಪ್ರಣವ ಪಾದ್ಯನು ಸರ್ವಚೇತನ ಗಣದೊಳಿದ್ದನವರದ ಸಂತೈ ಸುವನು ತನ್ನವರ ಪ್ರಣತ ಕಾಮದ ಭಕ್ತ ಚಿಂತಾಮಣಿ ಚಿದಾನಂದೈಕ ದೇಹನು ಅಣುಮಹದ್ಗತನಲ್ಪನೋಪಾದಿಯಲಿ ನೆಲಸಿಪ್ಪ. ಎಷ್ಟು ಸುಂದರವಾದ ಒಂದು ದೃಷ್ಟಾಂತ ನೋಡಿ. ಮಣಿಗಳೊಳು ಇಹ ಸೂತ್ರದಂತದಿ, ಹಾಗೇನೆ ಮಣಿ, ತುಳಸಿ ಮಣಿ ಅಥವಾ ಯಾವುದೋ ಒಂದು ರತ್ನದ ಮಣಿ, ಯಾವುದೇ ಒಂದು ಮಣಿಮಾಲೆ, ಅದನ್ನ ಒಂದು ಹಗ್ಗದಲ್ಲಿ ನಾವು ಪೋಣಿಸ್ತೀವಿ. ಆದ್ರೆ ನಮಗೆ ಹೊರಗೆ ಕಾಣಿಸೋದಿಲ್ಲ ಆ ಹಗ್ಗ. ಇಡೀ ಎಲ್ಲಾ ಮಣಿಗಳನ್ನ ಧರಿಸಿರೋದು ಆ ಹಗ್ಗ, ಕಾಣಿಸೋದೇ ಇಲ್ಲ. ಕಾಣಿಸೋದು ಯಾವುದು? ಮಣಿ ಮಾತ್ರ ನಮಗೆ ಹೊರಗೆ ಕಾಣಿಸ್ತದೆ. ಹೇಗೋ ಹಾಗೆ ಪ್ರಣವಪಾದ್ಯನು, ಪ್ರಣವ ಪ್ರತಿಪಾದ್ಯನಾದ, ವೇದ ಪ್ರತಿಪಾದ್ಯನಾದ ಪರಮಾತ್ಮ ಸರ್ವಚೇತನಗಳದ್ದು, ಎಲ್ಲಾ ಚೇತನರ ಒಳಗೆ ಇದ್ದು ಅನವರತ, ಈ ಕಾಲ ಆ ಕಾಲ ಅಂತಲ್ಲ, ಸರ್ವಕಾಲದಲ್ಲೂ ಸದಾ ಇದ್ದು ತನ್ನವರ ಸಂತೈಸುವನು, ತನ್ನ ಭಕ್ತರನ್ನು ತಾನು ಧರಿಸ್ತಾನೆ, ಅಂದ್ರೆ ರಕ್ಷಣೆ ಮಾಡುತ್ತಾನೆ. ಹೇಗೆ ಆ ಮಣಿಮಾಲೆಯಲ್ಲಿ ಇರತಕ್ಕ ಆ ಹಗ್ಗ ಮಣಿಯನ್ನ ಧಾರಣೆ ಮಾಡಿ ರಕ್ಷಣೆ ಮಾಡ್ತದೆ, ಆದರೂ ಕಾಣೋದಿಲ್ಲ, ಅದೇ ತರ ಪರಮಾತ್ಮನು ಕೂಡ ಭಕ್ತರ ಒಳಗೆ ಇದ್ದಾನೆ, ಆದರೂ ಕೂಡ ಕಾಣಿಸೋದಿಲ್ಲ. ಭಕ್ತ ಚಿಂತಾಮಣಿ ಚಿದಾನಂದೈಕ ದೇಹನು, ಭಕ್ತರ ಚಿಂತಾಮಣಿ, ಭಕ್ತರ ಬಯಸಿದ್ದನ್ನ ಕೊಡತಕ್ಕ ಚಿಂತಾಮಣಿ, ಸ್ವರ್ಗಲೋಕದಲ್ಲಿ ಇರತಕ್ಕ ಮಣಿ ಅಂತದು ಚಿಂತಾಮಣಿ. ಅದರ ಹತ್ರ ಹೋಗಿ ಏನ್ ಕೇಳಿದ್ರು ಕೊಡುತ್ತದೆ. ನನಗೆ 1 ಲೀಟರ್ ಮೊಸರು ಬೇಕಂದ್ರೆ ಮೊಸರು ಕೊಡ್ತದೆ, ಆತರ. ಚಿಂತಾಮಣಿ ಚಿದಾನಂದೈಕ ದೇಹಂ, ಜ್ಞಾನಾನಂದಮಯವಾದ ಶರೀರ ಉಳ್ಳವ ಆ ಪರಮಾತ್ಮ ಅಣುಮಹದ್ಗತನು, ಅಣುವಿನಲ್ಲೂ ಇದ್ದಾನೆ, ಮಹತ್ತಿನಲ್ಲೂ ಇದ್ದಾನೆ. ಸೂಕ್ಷ್ಮವಾದ ಪದಾರ್ಥಗಳು, ಸಣ್ಣ ಉಸುಕು, ಅದರ ಒಂದು ತುಣುಕಿನಲ್ಲೂ ಇದ್ದಾನೆ. ಮಹತ್ ದೊಡ್ಡ ಪರ್ವತ, ಅದರ ಒಳಗೂ ಇದ್ದಾನೆ. ಅಲ್ಪನೋಪಾದಿಯಲ್ಲಿ ಅಲ್ಪಶಕ್ತಿ ಉಳ್ಳವರಂತೆ ನೆಲೆಸಿಪ್ಪ, ತನ್ನನ್ನು ತೋರಿಸಿಕೊಳ್ತಾನೆ. ಸವೇಗವಾಗಿ ಸರ್ವಶಕ್ತಿ, ಎಲ್ಲ ಶಕ್ತಿಯೂ ಕೂಡ ದೇವರದೇ ಶಕ್ತಿ, ಆದ್ರೂ ಕೂಡ ಏನು ಗೊತ್ತಿಲ್ಲದಂತೆ ಪರಮಾತ್ಮ ಇರ್ತಾನೆ, ಕಾಣಿಸ್ಕೊಳ್ಳೋದೇ ಇಲ್ಲ. ಇನ್ನು ಈ ಸುಷುಮ್ನಾದ್ಯಕಿಲ ನಾಡಿ ಕೋಶನಾಭಿ ಮೂಲದಲ್ಲಿ ವೃಷನಾಸದನ ಮಧ್ಯದಲ್ಲಿ ಇಪ್ಪುದು ದುಂದಿನಾಮದಲ್ಲಿ ಆ ಸರೋಜಾಸನ ಮುಖರು ಮೂಲೇಶಾನಂದಾದಿ ಸುಗುಣೋ ಪಾಸನೆಯ ಕೈವುತಲಿ ದೇಹಗಳೊಳಗೆ ಇರುತಿಹರು. ಈ ಸುಷುಮ್ನಾ ನಾಡಿ ಅಖಿಲ ನಾಡಿಕೋಶ ನಾಭಿಮೂಲದಲ್ಲಿ ವೃಷನಾಸನದ ಮಧ್ಯದಲ್ಲಿ ದುಂದಿನಾಮದಲ್ಲಿ ಇಪ್ಪದು. ಹಾಗೆ ಸುಷುಮ್ನಾ ಪ್ರಾರಂಭ ಮಾಡಿ ಅನೇಕ ನಾಡಿಗಳು, ಅದು ಎಲ್ಲವೂ ಶರೀರದಲ್ಲಿ ಎಲ್ಲಿಂದ ಪ್ರಾರಂಭ ಆಗ್ತದೆ, ರೂಟ್ ಯಾವುದು ಹಾಗೆ ಅಂತ ನೋಡಿದರೆ
ನಮ್ಮ ಶರೀರದ ನಾಭಿಯ ಕೆಳಗಿನ ಭಾಗ, ನಾಭಿಯ ಕೆಳಗಿನ ಭಾಗದಲ್ಲಿ ವೃಷಣಾಸನದ ಮಧ್ಯದಲ್ಲಿ, ಆ ಮಲ ಇಂದ್ರಿಯಗಳ ಮಧ್ಯದಲ್ಲಿ ಅಂತ ಹೇಳ್ತಾರೆ. ಅದರ ಮಧ್ಯದಲ್ಲಿ ಅಲ್ಲಿಂದ ಎಲ್ಲಾ ನಾಡಿಗಳು ಶುರುವಾಗ್ತದೆ, ನೆತ್ತಿ ತನಕ ಹೋಗ್ತದೆ, ತಲೆ ತನಕ ನೆತ್ತಿ ತನಕ ಹೋಗ್ತದೆ. ದುಂದಿ ನಾಮದಲ್ಲಿ ಪರಮಾತ್ಮ, ದುಂದಿ ಎನ್ನುವ ಹೆಸರಿನಿಂದ ಪರಮಾತ್ಮ ಆ ಸ್ಥಳದಲ್ಲಿ ಇದ್ದಾನೆ ಅಂತ ಹೇಳ್ತಾರೆ. ದೇಹದೊಳಗೆ ಮೂಲೇಶನ ಆನಂದಾದಿ ಸುಗುಣೋಪಾಸನೆಯ ಕೈವುತಲಿ. ಮೂಲೇಶ ಅಂತ ಪರಮಾತ್ಮನ ಹೃದಯ ಕಮಲದಲ್ಲಿ ಇರತಕ್ಕ ರೂಪ ಅಂತ ನಾವು ನೋಡಿದ್ದೀವಿ, ಬಿಂಬರೂಪ. ಮೂಲೇಶನ ಆನಂದಾದಿ ಗುಣಗಳನ್ನ ಉಪಾಸನೆಯನ್ನ ಮಾಡುತ್ತಾ ಆ ಸರೋಜಾಸನ ಮುಖರು, ತತ್ವಾಭಿಮಾನಿ ದೇವತೆಗಳಾದ ಬ್ರಹ್ಮಾದಿ ದೇವತೆಗಳು ಈ ಶರೀರದಲ್ಲಿ ಇರುತ್ತಿಹರು ಹಾಗೆ ಅಂತ. ಈ ಸುಷುಮ್ನ ನಾಡಿಯನ್ನ ಆಧಾರವಾಗಿ ಇಟ್ಟುಕೊಂಡೇ 72,000 ನಾಡಿಯೂ ಇದೆ. ಅದು ಕೆಳಗಿನ ಆಸನ ಅಂತ ಏನ್ ಹೇಳ್ತೀವಿ, ಮೂಲಾಧಾರ ಅಂತ, ಮೂಲಾಧಾರದಿಂದ ಶುರು ಮಾಡಿ ಹೋಗ್ತದೆ ಅಂತ. ಸೂರಿಗಳು ಚಿತ್ತೈಸುವುದು ಭಾಗೀರಥಿಯ ಮೊದಲಾದ ತೀರ್ಥಗಳೀರಧಿಕ 70,000 ನಾಡಿಯೊಳಗಿಹವು. ಈ ರಹಸ್ಯವನಲ್ಪ ಜನರಿಗೆ ತೋರಿ ಪೇಳದೆ ನಾಡಿ ನದಿಯೊಳು ಧೀರರನುದಿನ ಮಜ್ಜನವ ಮಾಡುತ್ತಲೇ ಸುಖಿಸುವರು. ಸೂರಿಗಳು ಚಿತ್ತೈಸುವುದು, ಸೂರಿ ಅಂದ್ರೆ ಜ್ಞಾನಿಗಳು ಅಂತ ಅರ್ಥ. ಜ್ಞಾನಿಗಳು ಇದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಚಿತ್ತೈಸುವುದು, ಗಮನಕ್ಕೆ ತಂದುಕೋಬೇಕು. ಏನದು? ಭಾಗೀರಥಿಯೇ ಮೊದಲಾದ ತೀರ್ಥಗಳು ಅಂದ್ರೆ ಗಂಗಾ ನದಿಯಿಂದ ಪ್ರಾರಂಭ ಮಾಡಿ ಎಲ್ಲಾ ನದಿಗಳು ಕೂಡ ಈರಧಿಕ 70,000 ನಾಡಿಯೊಳಗಿಹವು. 72,000 ನಾಡಿಯಲ್ಲಿ ಇದೆ. ನಾವು ಗಂಗೆಯನ್ನು ಹುಡುಕೊಂಡು ಎಲ್ಲೋ ದೂರಕ್ಕೆ ಹೋಗ್ತೀವಿ, ಕಾಶಿಗೆ ಹೋಗ್ತೀವಿ, ಹರಿದ್ವಾರ್ ಹೋಗ್ತೀವಿ. ಅದರ ಪರಮಾತ್ಮ ಎಷ್ಟು ಸುವ್ಯವಸ್ಥೆ ಮಾಡಿದ್ದಾನೆ. ಇಲ್ಲೇ ಒಳಗೆ ನಾಡಿಯಲ್ಲೇ ಗಂಗಾದಿ ಸಕಲ ತೀರ್ಥಗಳು ಇದೆ. ಅನುಸಂಧಾನಕ್ಕೆ ಎಷ್ಟು ಸುಲಭ ನೋಡಿ. ಅದನ್ನೇ ಜ್ಞಾನಿಗಳು ತಿಳ್ಕೋಬೇಕು ಅಂತ ಹೇಳ್ತಾರೆ. ಸಾಮಾನ್ಯರಿಗೆ ಇದರ ಪರಿಚಯ ಇರೋದಿಲ್ಲ. ಈ ರೀತಿಯಾಗಿ ಗುರುಗಳು ಹೇಳಿ ಕೇಳಿದ್ರೆ ನಮಗೆ ಗೊತ್ತಾಗ್ತದೆ. 72,000 ನಾಡಿಗಳಲ್ಲಿ ಪರಮಾತ್ಮ ಗಂಗಾದಿ ಸಕಲ ತೀರ್ಥಗಳನ್ನು ತುಂಬಿಸಿಟ್ಬಿಟ್ಟಿದ್ದಾನೆ. ನಮಗೆ ಕಾಣಿಸ್ತದೆ ರಕ್ತ ಅಂತ. ಆ ರಕ್ತದಲ್ಲಿ ಯದ್ಯಪಿ ಹೊಲಸು, ಮೈಲಿಗೆ ಅದು, ರಕ್ತ ಮುಟ್ಟಿದ್ರೆ ಸ್ನಾನ ಮಾಡ್ಬೇಕು. ಆದರೂ ಕೂಡ ಅಲ್ಲೂ ಕೂಡ ಶುದ್ಧವಾದ ಗಂಗಾದಿ ಸಕಲ ತೀರ್ಥಗಳು, ಅದು ಅಪವಿತ್ರ ಆಗೋದಿಲ್ಲ ಅದು ಎಂದಿಗೂ ಕೂಡ. ಆ ನದಿಗಳು ಅದರ ಸನ್ನಿಧಾನವನ್ನ ಅಲ್ಲಿ ಇಟ್ಟಿದ್ದಾನೆ. ಆನೆ ಇರುವಾಗ ತಾನು ಮೈಲಿಗೆ ಆಗ್ತಾನೇನು? ಇಲ್ಲ. ಆ ಪರಮಾತ್ಮನನ್ನ ಆಶ್ರಯಿಸಿ ಬ್ರಹ್ಮಾದಿ ಸಕಲ ದೇವತೆಗಳು ಇದ್ದಾರೆ, ಗಂಗಾದಿ ಸಕಲ ತೀರ್ಥಾಭಿಮಾನಿ ದೇವತೆಗಳು ಇದ್ದಾರೆ ಹಾಗೆ ಅಂತ ನಾವು ತಿಳಿಯಬೇಕು. ಮೈಲಿಗೆ ಆಯ್ತು ಅಂತ ತಿಳಿಯಬಾರ್ದು. ಈ ರಹಸ್ಯವನ್ನು ಅಲ್ಪ ಜನರಿಗೆ ತೋರಿಪೇಳದೆ, ಇದು ರಹಸ್ಯ. ಇದು ಎಲ್ಲರಿಗೂ, ಜ್ಞಾನಿಗಳಿಗೆ ಮಾತ್ರ ಗೊತ್ತಾಗ್ತದೆ. ಅಲ್ಪ ಜನರಿಗೆ ತೋರಿಪೇಳದೆ, ಸಾಮಾನ್ಯ ಪಾಮರ ಜನರಿಗೆ ಇದನ್ನ ಹೇಳಲಿಕ್ಕೆ ಬರೋದಿಲ್ಲ. ಹೇಳಿದ್ರೆ ಅವರು ವಿಶ್ವಾಸನೂ ಮಾಡೋದಿಲ್ಲ. ಈಗ ನೋಡಿ, ಸೈಂಟಿಸ್ಟ್, ದೊಡ್ಡ ಸೈಂಟಿಸ್ಟ್ ಅಂತ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವ್ರ ಹತ್ರ ಹೋಗಿ ಹೇಳಿದನ್ನ ನಿಮ್ ನೋಡಿ ನಗಾರು ಅವರಷ್ಟೇ. ಆದ್ರೆ ಈ ಪರಮಾತ್ಮನ ವ್ಯವಸ್ಥೆ ಅವರಿಗೆ ಅರ್ಥನೇ ಆಗೋದಿಲ್ಲ ಅವರಿಗೆ. ಅದರಿಂದ ಅವರಿಗೆ ಈ ವಿಚಾರಗಳನ್ನೆಲ್ಲ ಹೇಳದೆ, ಯಾರು ವಿಷ್ಣು ಭಕ್ತರಾಗಿ ಇರ್ತಾರೆ ಅವರು ಧೀರರು, ದೃಢವಾದ ವಿಶ್ವಾಸ ಉಳ್ಳ ವೈಷ್ಣವರು, ಜ್ಞಾನಿಗಳು ನಾಡಿ ನದಿಯೊಳು ಅನುದಿನ ಮಜ್ಜನವ ಮಾಡುತ್ತಲೇ, ನಾಡಿಗಳಲ್ಲಿ ಇರತಕ್ಕ ನದಿಗಳಲ್ಲಿ ಪ್ರತಿ ದಿವಸವೂ ಸ್ನಾನವನ್ನ ಮಾಡುತ್ತಾ. ನೋಡಿ, ಕಾರ್ತೀಕ ಸ್ನಾನ, ಬೆಳಿಗ್ಗೆ ಕಾವೇರಿ ಸ್ನಾನ ಆಗಬೇಕು, ಗಂಗಾ ಸ್ನಾನ ಆಗಬೇಕು. ಶರೀರದಲ್ಲೇ ನಾಡಿಗಳಲ್ಲಿ ಗಂಗೆಯ ಸನ್ನಿಧಾನ ಇದೆ ಅಂತ ಹೇಳಿ ಅಲ್ಲೇ ಸ್ನಾನವನ್ನ ಮಾಡೋದು. ಎಂಥ ಆನಂದ ನೋಡಿ. ನಾಡಿ ನದಿಯೊಳು ಅನುದಿನ ಮಜ್ಜನವ ಮಾಡುತ್ತಲೇ ಸುಖಿಸುವರು. ಇಲ್ಲೇ ಸ್ನಾನವನ್ನ ಮಾಡಿ ಸುಖವಾಗಿ ಅಂತ ಹೇಳಿ ಜ್ಞಾನಿಗಳು ಈ ರೀತಿಯಾಗಿ ಮಾಡ್ತಾರೆ ಹಾಗೆ. ಅದರಿಂದ ನಾನು ಗಂಗಾ ಸ್ನಾನಕ್ಕೆ ಹೋಗ್ಲಿಕ್ಕಾಗಿಲ್ಲ, ಬದರಿಗೆ ಹೋಗ್ಲಿಕ್ಕಾಗಿಲ್ಲ, ಚಿಂತೆ ಮಾಡಬೇಡಿ. ಇಲ್ಲೇ ಬದರಿನಾಥ ಇಲ್ಲೇ ಇದ್ದಾನೆ, ಮನಸ್ಸಿನಲ್ಲೇ ಇದ್ದಾನೆ. ಮೂಲೇಶನೇ ಬದರಿನಾಥ್.
ನಾಡಿಯಲ್ಲಿ ಹರಿಯುವ ಆ ಆ ರಕ್ತಗಳು ಏನಿದೆ ಅಲ್ಲಿ ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳು ಇದ್ದಾರೆ ಅಂತ ಚಿಂತನೆ ಮಾಡ್ತಾ ಅಲ್ಲೇ ಮುಳುಗುತ್ತೀವಿ, ಸ್ನಾನ ಮಾಡ್ತೀವಿ. ಹಾಗೆ ಅಂತ ಮನಸ್ಸು ಎಲ್ಲೋ ದೂರದಲ್ಲಿ ಇದೆ. ಮೂಲೇಶನ ಪಾದದಲ್ಲಿ ವಾಯುದೇವರ ಪಾದ, ಮೂಲೇಶನ ಪಾದದಲ್ಲಿ ವಾಯುದೇವರು ಆಶ್ರಯಿಸಿ ಇದ್ದಾರೆ. ಆ ವಾಯುದೇವರ ಪಾದವನ್ನ ಜೀವ ಆಶ್ರಯಿಸಿ ಇದ್ದಾನೆ. ಅದರಿಂದ ನಾವು ಎಲ್ಲಿದ್ದೀವಿ? ವಾಯುದೇವರ ಪಾದವನ್ನ ಆಶ್ರಯಿಸಿ ಹೃದಯ ಕಮಲದ ಹತ್ರ ಇದ್ದೀವಿ ನಾವು. ಅದರಿಂದ ನಮಗೆ ರಕ್ತದ ಸ್ಪರ್ಶ, ಯಾವುದರ ಸ್ಪರ್ಶವೂ ನಮಗೆ ಆಗೋದಿಲ್ಲ. ಆಗದಂತೆ ಪರಮಾತ್ಮ ನೋಡ್ಕೋತಾನೆ. ಅದರಿಂದ ನಾವು ಮನಸಾ ನಾಡಿಗಳಲ್ಲಿ ಇರತಕ್ಕ ಗಂಗಾದಿ ತೀರ್ಥಾಭಿಮಾನಿ ದೇವತೆಗಳ ಸನ್ನಿಧಾನದಲ್ಲಿ ನಾವು ಸ್ನಾನ ಮಾಡ್ತೀವಿ ಅಂತ ಮನಸಾ ಚಿಂತನೆ ಮಾಡ್ಲಿಕ್ಕೆ ಯಾವ ಅಡ್ಡಿಯೂ ಇಲ್ಲ ಅಂತ. ಈ ರೀತಿಯಾಗಿ ಚಿಂತನೆಯನ್ನ ಮಾಡಬೇಕು ಅಂತಾರೆ ಜ್ಞಾನಿಗಳು. ಮಾಡಿ ಅವರು ಸಂತೋಷ ಪಡ್ತಾರೆ ಅಂತ ಇದನ್ನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣ. ಶ್ರೀ ಹರೇ ನಮಃ.